ಪಾರ್ವತಿ, ಲೇ ಪಾರ್ವತಿ. ಓಹೋ, ಹಬ್ಬ ಎಲ್ಲ ಮುಗ್ದೋಯ್ತು ಅಂತ. ಏನಿವತ್ತು ಈಟೊತ್ತಾದ್ರೂ ಎದ್ದಿಲ್ವಲ್ಲ ಇವಳು? ರೀ ಹೇಳ್ರಿ. ಎದ್ದಿನ ಕಳ್ರಿ. ಅಲ್ಲೆಯ ಈಚೆ ಕಡೆ ಏನೋ ಮಾಡ್ತಾ ಇದ್ದೆ. ಓಹೋ, ಹಬ್ಬ ಮುಗ್ದೋದ್ರೆ ಏನೋ ಮನೆ ಕೆಲಸ ಮುಗ್ದೋದದಾ? ಯಾವಾಗಲೂ ಮನೆ ಕೆಲಸ ಇದ್ದಿದ್ದೆ ಅಲ್ವಾ ನಮಗೆ? ಹ್ಞೂ ಕಣ್ಣಿವಳು, ಅದು ಸರಿನೇಯಾ. ಲೇ, ಇನ್ನೊಂದು ಮಾತು ಕೇಳೋಣ ಅಂತಿದ್ದೆ ಕಣ್ಲೆ. ಹೆಂಗುವ ಹಬ್ಬ ಎಲ್ಲ ಮುಗ್ದೋಯ್ತು, ಗಣಪತಿನೂ ಬುಟ್ಟಾಯ್ತಲ್ಲ. ಈಗ ಬಾಡ್ ಮಾಡ್ಬೋದಲ್ವೇನ್ಲೇ? ಓಹೋ, ಆಗ್ಲೆಯಾ ನಾಲ್ಗೆ ಪರಪರ ಅಂತ ಕರಿತೈತೇನೋ ನಿಮಗೆ ಬಾಡ್ ತಿಂದಂಗೆ? ಹ್ಞೂ ಕಣ್ಲೆ, ನಾಲ್ಗೆ ಎಲ್ಲನೂ ಸಪ್ಪೆ ಆಗೋಗೈತೆ ತೆಗಿ. ಅಯ್ಯೋ, 7 ದಿನ ಅಂತ ಬೇಳೆ ಸಾರು ತರಕಾರಿ ಸಾರು ಅದನ್ನೇ ತಿನ್ನದ್ಲೇ. ಬಾಡ್ಗಿಟ್ಟಿದ್ರೆ ನೋಡಪ್ಪ, 7 ದಿನ ಆದರೂ ತಿನ್ಬೋದು. ಓಹೋ, ಸರಿ ಬಿಡ್ರಿ. ಅಂತೂ ಬಾಡ್ ತಿಂದಂಗೆ ಹೆಂಗೋ ಒಂದು ವಾರ ಕಲ್ತ್ಬಿಟ್ರಲ್ಲ. ಹ್ಞೂ ಕಣ್ಲೆ, ಅದು ಹೆಂಗೆ ಕಳೆದ್ನೋ ಏನೋ ನನಗೂ ಗೊತ್ತಾಗಕ್ಕಿಲ್ಲ ಕಣ್ಲೆ. ಈ ಗಣೇಶನ ಹಬ್ಬ ಬಂದರೆ ಅಂತೂ ಇದೊಂದು ಕಣ್ಲೆ, ಬಾಡ್ ಮಾಡಂಗಿಲ್ಲ ಏನೂ ಇಲ್ಲ. ಊರಲ್ಲಿ ಗಣಪತಿ ಇಟ್ಟಿರ್ತಾರೆ. ನನಗಂತೂ ಬೇಸರ ಆಗೋಯ್ತದ ಕಣಪ್ಪ. ಹ್ಞೂ ಸರಿ ಆಯ್ತು, ಹೋಗ್ರಿ ಅತ್ತಾಗಿ. ಏನಾರು ತಗೊಬನ್ನಿ. ಇದು ಮಾಂಸನೋ ಕೋಳಿನೋ ಯಾವ್ದಾರು ಒಂದು ತಗೊಬನ್ನಿ ಹೋಗಿ. ಮಾಡು ಮಾತಾಗಿ. ಹ್ಞೂ ಸರಿ ಕಣ್ಲೆ, ಆಯಿತು ತಗೊಬತ್ತೀನಿ. ನಿನ್ನ ಮಕ್ಕಳು ಸೊಸೆರು ಏನಾದ್ರು ಬರ್ತಾವ್ರಾ? ಇಲ್ಲಿ ಕಣ್ರಿ, ಎಲ್ಲಿ ಬಂದರು ಪಾಪ. ಆ ವೈಕ್ಳಿಗೆ ಶಾಲೆ ಇರೋಕ್ಕಿಲ್ವೇನ್ರಿ? ಶಾಲೆ ಬಿಟ್ಬಿಟ್ಟು ಕರ್ಕೊಬರ್ರಿ ಅಂತ ಹೇಳೋಕ್ಕಾಯ್ತದ? ಆಮೇಲೆ ಈ ದಸರಾ ಬರ್ತದಲ್ರಿ, ಇನ್ನೇನು ಆ ಟೈಮಿಗೆ ಬರ್ತಾರೆ. ಇಲ್ಲಾಂದರೆ ಪಕ್ಷದ ಟೈಮಿಗೆ ಬರ್ತಾರೆ, ತಗೊಳ್ರಿ. ಹ್ಞೂ ಕಣ್ ತಗೋತೆಗಿ. ಇನ್ನೇನು ಪಕ್ಷಕ್ಕೆ ಬರಬೇಕಲ್ಲ. ಇನ್ನೊಂದು ತಿಂಗಳು ಏನೋ ಇದ್ದದೇನೋ ಪಕ್ಷ, ಬರಲಿ ಬಿಡು ಆ ಟೈಮ್ಗೆ. ಪಾರ್ವತಿ, ಏನು ತಗೊಬರ್ಲೆ? ಚೀಟಿ ಗೀಟಿ ಹಾಕಿದ್ರೆ ಆಗಿರೋದು ಕಣಪ್ಪ. ಊರಲ್ಲಿ ಬೇರೆ ಮರಿ ಕಡಿತಾವ್ರೆ 1-2 ಕಡೆ. ಅವರೆಲ್ಲ ಚೀಟಿ ಹಾಕೊಂಡು ಕಡಿತಾವ್ರ ಕಣ್ಲೆ, ಏನು ಮಾಡೋದು? ಹ್ಞೂ ಕಣ್ರಿ, ಅತ್ತಾಗಿ ಗಣಪತಿ ಹಬ್ಬದ್ದು ವಸ್ತುಗೂ ಚೀಟಿ ಹಾಕೊಬಿಡ್ಬೇಕಣ್ರಿ. ಆಗ ಚೆನ್ನಾಗಿರೋ ಮಟನ್ ಸಿಗ್ತದೆ. ಈಗ ನೀವು ಆಚೆ ಹೋಗಿ ಮಟನ್ ತಗೊಬಂದ್ರೆ ಬರೀ ಒಂದು ಕಡೆದೇ ಹಾಕೊಡ್ತಾರೆ ಕಣ್ರಿ, ಅಂಥವ ರುಚಿ ಇರೋಕ್ಕಿಲ್ಲ. ಹ್ಞೂ ಕಣ್ಲೆ, ಒಂದು ಕೆಲಸ ಮಾಡ್ತೀನಿ ಇರು, ನೋಡುಮ. ಅಲ್ಲೆಲ್ಲಾದ್ರೂ ಗುಡ್ಡೆ ಮಾಂಸನೋ ಏನಾದರೂ ಮಾರ್ತಾವ್ರ ನೋಡ್ಕೊಂಡು ತಗೊಬತ್ತೀನಿ ಇರು. ಇಲ್ಲ ಅಲ್ಲೇ ಮರಿ ಕಡಿತಾವ್ರಲ್ಲ, ಯಾರಾದ್ರೂ ತಗೊಂಡು ಹೋಗ್ದಲ್ಲೇ ಯಾರು ಇರ್ತಾರಲ್ಲೇ, ಅಂಥವ್ರ ಹತ್ರ ಕೇಳ್ಬಿಟ್ಟು ತೆಗಿ ತಗೊಬಂದ್ಬಿಡ್ತೀನಿ ಅವ್ರು ಕೊಟ್ರೆ. ಅದರಲ್ಲಾದರೆ ಎಲ್ಲನೂ ಬೆರಕೆ ಮಾಂಸ ಇರ್ತದೆ, ಎಲ್ಲನೂ ಚೆಂದಾಗಿರ್ತದೆ ತಿನ್ನೋಕ್ಕೆ ಅಲ್ವೇ? ತಲೆಕಾಲು, ಬೋಟಿ, ಆಮೇಲೆ ಗುಂಡ್ಕಾಯಿ, ಅದು ಇದು ಎಲ್ಲ ಸಿಗ್ತದೆ. ನೋಡೋಣ ಇರು, ಯಾರಾದ್ರೂ ಗುಡ್ಡೆ ಮಾಂಸ ಮಾರ್ತಿದ್ರೆ, ಇಲ್ಲ ಯಾರಾದ್ರೂ ಚೀಟಿ ಅವ್ರು ತಗೊಳ್ಳಿಲ್ಲ ಅಂದರೆ ಅವ್ರ ಹತ್ರನೇ ಬಂದ್ಬಿಡ್ತೀನಿ. ಬಿರ್ನೆ ಬರ್ತೀನಿ, ನೀನೆಲ್ಲವಾ ಸಿದ್ಧ ಮಾಡ್ಕೊ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೆಗ್ದಿಟ್ಕೊ. ಸರಿ ಕಣ್ರಿ, ಆಯಿತು. ಆಮೇಲೆ 7 kg ಅಂತ ಮಾಡ್ಕೊಳ್ಳೋಣ. 1-2 kg ತಗೊಬತ್ತೀರಾ? ಕಡ್ಲೆ 1.5-2 kg ತಗೊಬತ್ತೀನಿ. 7 ಸಿಗ್ತದೋ ನೋಡೋಣ, ಜಾಸ್ತಿ ಸಿಕ್ಕರೆ ಜಾಸ್ತಿನೇ ತಗೊಬತ್ತೀನಿ ಬಿಡು. ತಿನ್ನುಮ 1-2-3 ದಿನ. ಸರಿ ಆಯ್ತು, ಹೋಗ್ರಿ. ಬಿರ್ನೆ ಹೋಗಿ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಬೇಡಿ. ಬಿರ್ನೆ ಹೋದ್ರೆ ಚೆನ್ನಾಗಿರೋ ಮಾಂಸಾರು ಸಿಗ್ತದೆ, ಹೋಗಿ. ಸರಿ ಕಡ್ಲೆ, ಆಯಿತು ಬರ್ತೀನಿ. ಓಹೋ, ಏನಪ್ಪ ಬೆಳಿಗ್ಗೆನೇ ನಮ್ಮ ಕೃಷ್ಣಪ್ಪ ಹಿಂಗೆ ಮಟನ್ ಇಲ್ಲವಾ ಹಾಸ್ಕೊಂಡು ಹಿಂಗೆ ಕೂತ್ಕೊಬಿಟ್ಟವನಲ್ಲ, ಗುಡ್ಡೆ ಮಾಂಸವಾ. ಇವತ್ತಂತೂ ವ್ಯಾಪಾರ ಜೋರಿಯ, ಇವನ್ಗಂತೂ ಭರ್ಜರಿ ವ್ಯಾಪಾರ. ಓ ರಮಣ, ಬಾ ರಮಣ, ಏನು ಒಂದು ಚೆನ್ನಾಗಿದ್ಯಾ? ಏನು ರಮಣ, ಅಂಗಡಿ ಕಡೆಗೂ ಬರೋಕ್ಕಿಲ್ಲ, ಏನಿಲ್ಲ, ಕಾಣಕ್ಕೆ ಇಲ್ವಲ್ಲಣ್ಣ ನೀನು? ಹ್ಞೂ ಕಣಪ್ಪ, ನೋಡು ಹೆಂಗೋ ಹಿಂಗೆ ಇವನಿ. ಇತ್ತೀಚೆಗೆ ಗಣೇಶನ ಹಬ್ಬ ಅಲ್ವಪ್ಪ, ಆಮೇಲೆ ವರಮಹಾಲಕ್ಷ್ಮಿ ಬತ್ತು, ಗಣೇಶ ಬತ್ತು, ಎಲ್ಲ ಬಂತಲ್ಲ. ಹಂಗಾಗಿ ಜಾಸ್ತಿ ಬಾಡ್ ಮಾಡಿರಲಿಲ್ಲ, ಅದಕ್ಕೆ ಅಂಗಡಿ ಕಡೆಗೆ ಬಂದಿರಲಿಲ್ಲ ಆಟೆಯ. ಇಲ್ಲ ಅಂದರೆ ನಮ್ಮ ಮನೇಲಿ ದಿನಾಲೂ ಬಾಡೆಯ, ವಾರದಲ್ಲಿ 3 ದಿನ ಬಾಡೆ ಇರ್ತದೆ ಬಿಡಂತೆ. ಹ್ಞೂ ಸರಿ ಕಣ. ಏನಣ್ಣ ಇವತ್ತು ಮಾಂಸ ತಗೊಂಡು ಹೋಗಕ್ಕೆ ಬಂದ? ತಡ್ಕೋ, ಫುಲ್ ಜೋರು ಹಂಗಾರೆ. ಏನು ಜೋರು ಏನೋ ಕಣಪ್ಪ, ಏಟೊಂದು ದಿನ ಆಗೈತೆ ಮಾಂಸ ತಿಂದು, ನಾಲ್ಗೆಲ್ಲವ ಯಾಕೋ ಪರಪರ ಅಂತ ಕೆರಿತೈತೆ. ಅದಕ್ಕೆ ಆ ಮಾಂಸ ತಗೊಂಡು ಹೋಗ್ಬಿಡು ಮಾತಾಗಿ ಅಂತ ಬಂದೆ ಕಣಪ್ಪ. ಏನು ಚಂದಾಗೈತಾ? ಹೆಂಗಿತ್ತು ಮರಿ? ಬೋ ಚಂದಾಗೈತೆ ಕಣ. ಮರಿ ಅಂತೂ ಸಖತ್ ಎಳೆ ಮರಿ ಕಣ. ಬೋ ಚಂದಾಗೈತೆ. ನೋಡು ಮಟನ್ ನೋಡು, ಗೊತ್ತಾಯ್ತದ ನಿನಗೆ? ಕೆಂಪು ಮಟನ್ ಹೆಂಗೈತೆ ನೋಡೋಣ. ಸುಮ್ಮನಿರಪ್ಪ, ಹಿಂಗೆ ಹೇಳಿ ನೀನು. ಓದ್ಕಿತನೂ ಎಳೆಮರಿ ಅಂತ ಕೊಟ್ಟು ಅದು 8 ಬೇಯಿಸಿದ್ರು ಬೇಯ್ತಾನೆ ಇರಲಿಲ್ಲ ಅಂತೀನಿ. ನಮ್ಗೆ ಗೊತ್ತಾಗಕ್ಕಿಲ್ಲ ಸರಿಯಾಗಿ ಅಂತ ಅಂದ್ಬಿಟ್ಟು ಹಿಂಗೆ ಮೋಸ ಮಾಡ್ತೀಯಲ್ಲಪ್ಪ ನೀನು. ಏನೋ ಕತ್ತರಿಸೋಕ್ಕಿಂತ ಮುಂಚೆ ನೋಡಿದ್ರೆ ಎಳೆಮರಿನೋ ಏನು ಅಂತ ನೋಡ್ಬೋದು. ನೀನು ಕತ್ತರಿಸಿ ಹಿಂಗೆ ಮಾಂಸ ಇಟ್ಕೊಂಡು ಕೂತಿರ್ತೀಯ, ಇನ್ನೆಲ್ಲಿ ಗೊತ್ತಾದದು ನನಗೆ ಎಳೆಮರಿನ ಏನು ಅಂತ? ಹಂಗೇನಿಲ್ಲ ಕಣ. ನೋಡೋಣ ಎಳೆಮರಿನೆಯ ಇವತ್ತು ತಗೊಂಡು ಹೋಗೋಣ. ಏನಾರು ಬಿರ್ನೆ ಬೆಂದಲಿಲ್ಲ ಅಂದರೆ ನಾನು ಮುಂದಿನ ಸೀಟ ಫ್ರೀಯಾಗೆ ಕೊಟ್ಬಿಡ್ತೀನಿ ನಿನಗೆ, ದುಡ್ಡೇ ಇಸ್ಕೊಳ್ಳೋಕ್ಕಿಲ್ಲ ಅಂತೀನಿ. ತಗೊಂಡೋಗು. ಈ ಸರಿ ಮರಿ ಅಂತೂ ಸೂಪರ್ ಆಗೈತೆ ಕಣ. ಇಂಥ ಮರಿಯ ಬಿಟ್ಬಿಟ್ಟು ಹೋಗ್ಬೇಡ ನೀನು, ತಗೊಂಡೋಗೋಣ ಸುಮ್ಮನೆ. ನಾನು ಗ್ಯಾರಂಟಿ ಕೊಡ್ತೀನಿ ಕಣ, ಬೆಂದೇ ಬೈತದೆ ನೋಡು. ನೀನೇ ಬಂದು ಹೇಳ್ತೀಯ ಸೂಪರಾಗಿತ್ತು ಕೃಷ್ಣನ ಮರಿ ಅಂತ ಹೇಳ್ತೀಯ ನೋಡು. ಸರಿ ಕಣಪ್ಪ, ಆಯಿತು. ಹೆಂಗೆ ಗುಡ್ಡೆ ಇಟ್ಕೊಂಡಿದ್ಯಲ್ಲ, ಹೆಂಗೆ ಕೊಡ್ತಾಯಿದ್ದೀ? KG ಗಟ್ಟಲೆ ಕೊಡ್ತಾಯಿದ್ಯೋ? ಗುಡ್ಡೆ ಮಾಂಸದ ಲೆಕ್ಕ ಕೊಡ್ತಾಯಿದ್ಯೋ? ಓಹೋ, ಏನು ಕೆಂಪಜ, ನೀನುವೇ ಬಂದ್ಬಿಟ್ಟೆ. ಮಾಂಸ ತಗೊಂಡು ಹೋಗುಮ ಅಂತ ಬಂದ? ಇಲ್ಲ ಕಣ್ರಾಮಣ್ಣ, ಹಂಗೆ ಒಂಚೂರು ಬಟ್ಟೆ ತಗೊಂಡು ಹೋಗುಮ ಅಂತ ಬಂದೆ.
ಏನ್ ಕೇಳ್ತೇನೆ ನೋಡು. ಮಾಂಸದ ಹತ್ರ ಬಂದ್ಬಿಟ್ಟು ಮಾಂಸ ತಗೊಳ್ದಂಗೆ ಇನ್ನೇನು ತಗೊಂಡು ಹೋಗುಮಾ, ಮಾಂಸನೇ ತಗೊಳಕ್ ಬಂದೆ ಕಣಂತೆ. ಅಯ್ಯೋ ಸರಿ ಕಣ್ ಬಾರಪ್ಪ ತಕೋ. ಯಾಕಿವತ್ತು ಒಂಥರ ಇದೆಯಲ್ಲ, ಎಂತಿ ಕೈಲಿ ಬೈಸ್ಕೊಬಂದೋ ಹೆಂಗೆ? ನನ್ಗೆ ಯಾಕೆ ಬೈತಾಳೆ? ಅದೇ ಮತ್ತೆ ಬೈದ್ಗಿದ್ರೆ ಸರಿಯಾಗಿ ಮಾಡ್ಬಿಡ್ತೀನಿ ನಾನು. ಓಹೋ ನೋಡಿದ್ದೀನಿ ನೀನು ಪೌರುಸ ಕಣಂತೆ. ಬಾ ಮಾಂಸ ತಕ ಬಾ ಮೊದಲು. ಹೆಂಗಂತೆ ರಮಣ ಮಾಂಸ? ಯೋಟು ಹೇಳ್ತಾವನೆ ಚಂದಾಗೈತಂತ. ಏನಪ್ಪ ಕೃಷ್ಣಪ್ಪ ಚಂದಾಗೈತ ಮಾಂಸ ಹೆಂಗೆ? ಎಳೆದೈತೆ ಹೆಂಗಪ್ಪ? ಅಣ್ಣ ಎಳೆ ಮಾಂಸ ಕಣಣ್ಣ. ಇದುವರೆಗೂ ನಾನು ಈಟೊಂದು ಎಳೆ ಮಾಂಸವ ನೋಡೇ ಇಲ್ಲ. ಬೋ ಚಂದಾಗೈತೆ ಕಣಣ್ಣ. ತಗೊಳ್ಳಿ ಇಬ್ರೂ ಒಂದು 4 ಕೆಜಿಯಾ? ಓ ನೀನು ಸರಿಯಾಗಿ ಹೇಳ್ದೆ ಕಣಪ್ಪ. 4 ಕೆಜಿ ಅಂತೆ. ಇರೋದಿಬ್ರು ನಮ್ಮನೇಲಿ 4 ಕೆಜಿ ತಗೊಂಡೋದ್ರೆ 15 ದಿನ ತಿನ್ಬೇಕಾಯ್ತದೆ. ಬೇಕಿದ್ರೆ ಈ ಕೆಂಪಚ್ಚನ್ ಕೊಡು 4 ಕೆಜಿ. ಅವ್ರ ಮನೇಲಿ ಮಗ ಸೊಸೆ ಎಲ್ಲ ಅವರೇ, ಬೇಕಾಯ್ತದೆ ಒಂದು 4 ಕೆಜಿನೇ ಕೊಡು. ಏನಂತೀಯ ಕಂಪಿಜ? ಕಣ್ಲೆ ರಮಣ, ನನ್ಗಂತೂ ಬೇಕು ಒಂದು 4 ಕೆಜಿ. ಒಂದು 2 ಗುಡ್ಡೆ ಕೊಡ್ಲಾ? ಏಟೈತೆ ಒಂದು ಗುಡ್ಡೆ? 1, 2, 1/4 ಕೆಜಿ ಬರ್ತದೆ ಕಣಣ್ಣ. ತೂಕ ಮಾಡ್ಸೀನಿ. 2, 2/4 ಕೆಜಿ ಬರ್ತದೆ. ಮಾಂಸ ಇವತ್ತಂತೂ ಬೋರ್ ರೇಟ್ ಐತೆ ಕಣಣ್ಣ. ಏನು ಮಾಡೋದು? ಅದಕ್ಕೆ ಒಂದು 700-800 ರೂಪಾಯಿ ಕೊಡೋಣ ಸಾಕು. 700-750 ಕೊಡು. ನೀನೆಲ್ಲ ಹಿಂಗೆ ಹೇಳ್ತಾ ಇದ್ದೀ? ನಾವು ಮಾಂಸ ತಗೊಳ್ಳೋ ಬದಲು ಚಿನ್ನನೇ ತಗೋಬೋದಪ್ಪ. 750 ಕೇಳ್ತಾ ಇದೆಯಲ್ಲ ನೀನು, ಏನು ಮಾಡಣೆ? ಮತ್ತೆ 750 ಕೇಳಿದ್ರೆ ಅಯ್ಯೋ ನಾನು ಎಲ್ಲಿ 4 ಕೆಜಿ ತಗೊಂಡು ಹೋಗೋನೆ? ಅಯ್ಯೋ ಹಂಗಲ್ಲ ಕಣ್ರಣ್ಣ, ಹಬ್ಬದ ಟೈಮಲ್ಲಿ ರೇಟ್ ಜಾಸ್ತಿ ಆಗೈತೆ ಕಣ್ರಣ್ಣ. ನಿಮ್ಗೆ ಗೊತ್ತಿಲ್ಲ. ಪ್ಯಾಟಿಗೆ ಹೋಗಿ ಕೇಳ್ರಣ್ಣ, ಗೊತ್ತಾಯ್ತದೆ. 1000 ರೂಪಾಯಿ ಕಮ್ಮಿ ಯಾವನು ಕೊಡೋಕ್ಕಿಲ್ಲ. ನೀವು ಬೇಕಿದ್ರೆ ಬೇರೆಯವ್ರ ಹತ್ರ ಕೇಳ್ಕೊಬರೋಣ. 750ಕ್ಕಿಂತ ಕಡಿಮೆ ಕೊಟ್ಟರೆ ಅಲ್ಲೇ ತಗೊಬಿಡಿ. ನನಗೇನು ಬೇಜಾರಿಲ್ಲ ಕಣ್ರಣ್ಣ. ಸೊ ಹಂಗಲ್ಲ ಕಣಪ್ಪ. ಆದ್ರೂ 750 ಅಂತಿದೆಯಲ್ಲ. ಆಯಿತು, ಒಂದು ಕೆಲಸ ಮಾಡು, 700 ಮಾಡ್ಕೊಂಡು ಕೊಟ್ಬಿಡು. ನಂಗೊಂದು 2 ಕೆಜಿ, ಕೆಂಪಚ್ಚಿಗೆ ಒಂದು 4 ಕೆಜಿ ಕೊಡು. ಏನಂತೆ ಕೆಂಪಜ? ಇಲ್ಲ ಕಣ್ರಮ್ಮಣ್ಣ, ಆಗೋಕ್ಕಿಲ್ಲ. 750 ಅಂದರೆ 750 ಕಣಣ್ಣ. ನನಗೂ ಲಾಸ್ ಆಗ್ಬಿಡ್ತದೆ ಆಮೇಲೆ. ನೀನು ಹೋಗಿ ಪ್ಯಾಟಿಗೆ ಹೋಗಿ ನೋಡೋಣ ಒಂದ್ಸತ, ಗೊತ್ತಾಯ್ತದೆ. 1000 ರೂಪಾಯಿ ಕಣಣ್ಣ ಕೆಜಿ. ನಾನೇ ಇಲ್ಲಿ 750ಕ್ಕೆ ಮಾರ್ತಿದ್ದೀನಿ. ಪಕ್ಕದ ಬೀಜಿಲಿ ಇವನು ಹೆಸ್ರೇನಪ್ಪ ಗುಂಡ ಮಾರ್ತಾವನೆ, ನೋಡೋಗು. ಅವನು 850-900 ಮಾರ್ತಾವನೆ. ಈಗ ತಾನೇ ಇಬ್ಬರು ಬಂದು ಬೈಕೊಂಡು ಹೋದ್ರು. ಅಯ್ಯೋ ಅವನ ಹತ್ರ 850ಕ್ಕೆ ತಂದ್ವಲ್ಲಪ್ಪ, ನಿನ್ನ ಹತ್ರ 750 ಅಂತ. ಈಗೇನು ನಾನು ಪಕ್ಕದ ಬೀದಿಗೆ ಹೋಗಿ ನೋಡೋಕೆ ಹೋಗೋದೇನಪ್ಪ? ಯಾಕೆ ಹಿಂಗೆ ಅಡಿಯ ನೀನು? ಕೊಡು ಈಗ. ಆಯಿತು, ಒಂದು 725 ಕೊಡ್ತೀವಿ ಕೆಜಿಗೆ. ಕೊಡು ನಂಗೊಂದು 2 ಕೆಜಿ, ಕೆಂಪಜಿಗೆ ಒಂದು 4 ಕೆಜಿ ಕೊಡು. ಆಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಕೇಳಬೇಡ ನೀನು. 750 ಎಲ್ಲ ಆಗೋಕ್ಕಿಲ್ಲ. 725 ಮಾಡ್ಕೊತೀನಿ, ಕೊಡು ಸಾಕು. ಏನಂತೀಯಾ? ಏನು ರಮಣ, ರೇಸ್ ಮೇಲೆ ಆಟೊಂದು ದುಡಿತೀರಾ? ಆದ್ರೂ ಹಿಂಗೆ ಕೇಳ್ತಿಲ್ಲ ರಮಣ ನೀನು. 25 ರೂಪಾಯಿಗೆ ಯಾರಾದ್ರು ಚೌಕಾಸಿ ಮಾಡಾರ? ಆಯ್ತು ತಗೊಳಪ್ಪ, ಆಯಿತು ಅತ್ತಗಿ. 725ಗೆ ತಗೋ ಅತ್ತಗಿ. ಸರಿ ಆಯಿತು ಕೊಡಪ್ಪ. ಅಯ್ಯೋ ಏನು ರೇಸ್ ಮೇಲೆ ದುಡಿದ್ರಿ ಏನಪ್ಪ? ಎಲ್ಲವ ಅಲ್ಲಿಗೆ ಹೋಯ್ತದೆ. ಏನೋ 4 ಕಾಸು ಬರ್ತದೆ, ಅದರಲ್ಲಿ ಸಂಸಾರ ನಡೆಸ್ಬೇಕಲ್ಲಪ್ಪ. ನಿಮ್ಮಂಗೆ ದಿನಕ್ಕೆ 1000 ಗಟ್ಟಲೆಗೆ ದುಡಿತೀವ ನಾವು? ಎಲ್ಲೋ ಯಾವಾಗಲೋ ಒಂದ್ಸರಿ ರೇಸ್ಮೆ ಮಾಡಿ ಬಂದರೆ ಒಂದಿಟ್ಟು ಬರ್ತದೆ ಆಟೆಯ. ಅದರಲ್ಲೂ ಮನೆ ಸಾಮಾನಂತೆ ಹಬ್ಬ ಗಿಬ್ಬ ಬಂದರೆ ನೋಡೀಗ ಏಟೊಂದು ಖರ್ಚು ಅಂತ. ಮಟನು ಚಿಕನ್ನು ಅಂತ ಎಲ್ಲ ಖರ್ಚಾಗೋಯ್ತದ ಕಣಪ್ಪ. ಏನು ಮಾಡೋದೇ? ಜಿಪ್ಪುಣ ಥರ ಮಾಡಲೇಬೇಕಲ್ಲ. ಜಿಪ್ಪುಣ ಥರ ಮಾಡಲಿಲ್ಲ ಅಂದರೆ ದುಡ್ಡು ಉಳ್ಸೋಕ್ಕಾಗಕ್ಕಿಲ್ವಲ್ಲ. 4 ಕಾಳು ಸುರ್ಸುರೆ ತಾನೆಯಾ ಮಕ್ಕಳು ನಮ್ಮನ್ನ ನೋಡ್ಕೊಳ್ಳೋದು. ಇಲ್ಲಾಂದರೆ ನೀನೇನಪ್ಪ ಮಾಡಿದಿ, ನಿನ್ನ ಯಾಕೆ ನೋಡ್ಕೋಬೇಕಪ್ಪ ನಾವು ಅಂತವೆ. ಅಯ್ಯೋ ಕಣ್ ತಗೊಳ್ಳೋಣ, ಅದು ಸರಿನೇಯ. ಈಗಿನ ಕಾಲದ ಮಕ್ಕಳು ಹಂಗೂ ಅಂತವೆ. ನೀವು ಅಪ್ಪ ಅಮ್ಮನೆ ಎಲ್ಲ ಅಂದ್ಬಿಟ್ಟು ಕಳ್ಸಿದ್ರು ಕಳಿಸ್ಬಿಡ್ತಾವೆ ಆಚೆಗೆ ಅಂತವೆಯ. ಆಯಿತು ತಗೊಳ್ಳಿ, ಹಾಕ್ಕೊಡ್ತೀನಿ. ಸರಿ, ನಂಗೊಂದು 4 ಕೆಜಿ ಚಂದಾಗಿರೋ ಎಳೆ ಮಟನ್ ಹಾಕ್ಬೇಕು. ಆಮೇಲೆ ಎಂತೆಂಥದ್ದು ಹಾಕ್ಬಿಟ್ಟಿಯಾ? ಕಣಪ್ಪ, ನಂಗೂ ಎಳೆ ಮಾಂಸನೇ ಹಾಕು. ಚಂದಾಗಿ ಬೇಯಬೇಕು. ಸರಿ ಕಣ, ಆಯಿತು ಹಾಕ್ತೀನಿ ರೀ. ಇಬ್ರಿಗೂ ಬೇರೆ ಬೇರೆ ಕವರ್ಗೆ ಹಾಕು. ಆಮೇಲೆ 6 ಕೆಜಿನೂ ಒಂದೇ ಕವರ್ಗೆ ಹಾಕ್ಬಿಟ್ಟಿಯಾ? ಇಲ್ಲ ಕಣ, ಬೇರೆ ಬೇರೆ ಮನೆ ಅಲ್ವೇ. ಬೇರೆ ಬೇರೆ ಕವರ್ಗೆ ಹಾಕ್ತೀನಿ ಇರು.